ಪ್ರಿಯ ವೀಕ್ಷಕರೇ ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ಒಂದು ಸಂಚಿಕೆಯಲ್ಲಿ ಹೃದಯ ರೋಗದ ಬಗ್ಗೆ ಒಂದು ವೈಜ್ಞಾನಿಕ ವಿಶ್ಲೇಷಣೆಯನ್ನ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಜಾತಕದಲ್ಲಿ ಸೂರ್ಯ ಹೃದಯವನ್ನ ಸೂಚಿಸ್ತಾನೆ. ಈ ಕಾರಣದಿಂದ ನಮ್ಮ ಹಿರಿಯರು ಹೃದ್ರೋಗ ಮಮ ಸೂರ್ಯ ಎಂದು ಹೇಳಿದ್ದಾರೆ. ಯಾರಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಬರುತ್ತೆ ಅಂತ ಹೇಳಿದರೆ, ಜಾತಕದಲ್ಲಿ ಸೂರ್ಯ ಬಹಳ ಕೆಟ್ಟಿದ್ದರೆ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಬರುತ್ತವೆ. ಈ ಒಂದು ಸಂಚಿಕೆಯಲ್ಲಿ ಜಾತಕದಲ್ಲಿ ಹೃದಯ ರೋಗಕ್ಕೆ ಕಾರಣವಾಗುವಂತಹ ಗ್ರಹ ಸ್ಥಿತಿಗಳನ್ನ ನೋಡೋಣ ಮತ್ತು ಹೃದಯ ರೋಗ ತಡೆಗಟ್ಟುವಿಕೆ ಅಂದ್ರೆ ಹೃದಯ ರೋಗವನ್ನ ತಡೆಗಟ್ಟಲು ಕೆಲವೊಂದು ಪರಿಹಾರ ಮಾರ್ಗಗಳನ್ನ ಸಂಚಿಕೆಯ ಕೊನೆ ಭಾಗದಲ್ಲಿ ನಾನು ತಿಳಿಸ್ತೇನೆ ನಿಮಗೆ. ಸೂರ್ಯ ನೀಚನಾಗೋದು ತುಲಾ ರಾಶಿಯಲ್ಲಿ, ಇದು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸೂರ್ಯ ನೀಚನಾಗಿ ತುಲಾ ರಾಶಿಯಲ್ಲಿ ರಾಹುವಿನ ನಕ್ಷತ್ರವಾದ ಸ್ವಾತಿಯಲ್ಲಿ ಇದ್ದರೆ, ಆ ತುಲಾ ರಾಶಿ ಲಗ್ನದಿಂದ ಚಂದ್ರನಿಂದ ರೋಗ ಸ್ಥಾನವಾದ 6ನೇ ಭಾವವಾಗಿದ್ದರೆ, ಇಲ್ಲ ದುಸ್ಥಾನವಾದ 8 ಮತ್ತು 12ನೇ ಭಾವವಾಗಿದ್ದರೆ, ಇವರಿಗೆ ಜೀವನದಲ್ಲಿ ಯಾವುದಾದರೂ ಒಂದು ಸಮಯದಲ್ಲಿ ಖಂಡಿತವಾಗಿ ಹೃದಯ ರೋಗ ಬರುತ್ತದೆ. ಇನ್ನೊಂದು ಗ್ರಹಸ್ಥಿತಿ ಸಂಯೋಜನೆ ಹೀಗೆ ಇರುತ್ತೆ. ಸೂರ್ಯ ಶನಿ ಜೊತೆ ಇದ್ದರೆ ಮತ್ತು ಸೂರ್ಯನ ಮೇಲೆ ಯಾವುದೇ ಶುಭ ಗ್ರಹಗಳ ದೃಷ್ಟಿ ಇಲ್ಲದಿದ್ದರೆ ಇವರಿಗೆ ಹೃದಯ ರೋಗ ಬರುತ್ತದೆ. ಸೂರ್ಯ ರಾಹುವಿನ ನಕ್ಷತ್ರಗಳಾದ ಆರ್ದ್ರ, ಸ್ವಾತಿ, ಶತಾಭಿಷದಲ್ಲಿ ಇದ್ದರೆ, ಸೂರ್ಯ ಕೇತುವಿನ ನಕ್ಷತ್ರಗಳಾದ ಅಶ್ವಿನಿ, ಮಘ, ಮೂಲ ನಕ್ಷತ್ರಗಳಲ್ಲಿ ಇದ್ದರೆ, ಸೂರ್ಯ ಶನಿಯ ನಕ್ಷತ್ರಗಳಾದ ಪುಷ್ಯ, ಅನುರಾಧ, ಉತ್ತರ ಭಾದ್ರ ನಕ್ಷತ್ರದಲ್ಲಿ ಇದ್ದರೆ, ಸೂರ್ಯ ರಾಹು ಅಥವಾ ಕೇತು ಇಲ್ಲ ಶನಿ ಅಥವಾ ಕುಜನ ಸಂಯೋಗ ಪಡೆದು ಯಾವ ಶುಭ ಗ್ರಹಗಳ ದೃಷ್ಟಿ ಸೂರ್ಯನ ಮೇಲೆ ಇಲ್ಲದಿದ್ದರೆ ಇವರಿಗೆ ಹೃದಯ ರೋಗ ಬರುತ್ತದೆ. ಸೂರ್ಯ ಇನ್ನೊಂದು ಪ್ಲಾನೆಟರಿ ಕಾಂಬಿನೇಷನ್. ಸೂರ್ಯ ಮೃತ್ಯು ಭಾಗದಲ್ಲಿ ಇದ್ದರೂ ಸಹ ಇವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಬರುತ್ತೆ. ಇನ್ನು ಕೆಲವು ಗ್ರಹಸ್ಥಿತಿ ಸಂಯೋಜನೆಗಳನ್ನು ನೋಡೋಣ. ಸೂರ್ಯನು ರಾಹು ಅಥವಾ ಶನಿಯಿಂದ ಪೀಡಿತನಾಗಿ ಕಟಕ ರಾಶಿಯಲ್ಲಿ ಇದ್ದರೆ ಹೃದಯ ರೋಗಗಳು ಬಹಳ. ಲಗ್ನದಿಂದ 6ನೇ ಭಾವದ ಅಧಿಪತಿ ಪೀಡಿತನಾಗಿ ಕಟಕದಲ್ಲಿ ಇದ್ದು ಸೂರ್ಯನು ನೀಚನಾಗಿ ಇದ್ದರೆ ಹೃದಯ ರೋಗ ಸಾಧ್ಯತೆ ಬಹಳ. ಲಗ್ನವು ಬಲಹೀನಗೊಂಡು ಅಂದರೆ ಲಗ್ನ ಮೃತ್ಯು ಭಾಗದಲ್ಲಿ ಇದ್ದರೆ, ಲಗ್ನದಲ್ಲಿ ಪಾಪಗ್ರಹಗಳು ಇದ್ದರೆ, ನೀಚ ಸೂರ್ಯನಿಂದ ಆ ಲಗ್ನವು ನೋಡಲ್ಪಟ್ಟರೆ ಹಾಗೂ 6ರ ಅಧಿಪತಿ ಸಹ ಪೀಡಿತನಾದಾಗ ಹೃದಯ ರೋಗ ಸಾಧ್ಯತೆ ಇರುತ್ತೆ. ಲಗ್ನದಿಂದ 2ನೇ ಭಾವ ಅಥವಾ 7ನೇ ಭಾವದ ಅಧಿಪತಿ ಮತ್ತು 8ನೇ ಅಧಿಪತಿಗಳ ದಶಾಭುಕ್ತಿಯಲ್ಲಿ ವಯಸ್ಸ ಬಂದರೆ ಆಗ ಹೃದಯಾಘಾತವಾಗುತ್ತೆ. ಇನ್ನು ಜಾತಕದಲ್ಲಿ ರಾಹು ಮತ್ತು ಸೂರ್ಯ ಇಬ್ಬರು ಜೊತೆಯಾಗಿ ಕೋನ ಸ್ಥಾನವಾದ ಮೂಲ ತ್ರಿಕೋಣ ಸ್ಥಾನವಾದ 1, 5, 9ನೇ ಭಾವದಲ್ಲಿ ಇದ್ದರೆ ಅವರಿಗೆ ವಿವಿಧ ಬಗೆಯ ಹೃದಯ ರೋಗಗಳು ಬರುತ್ತವೆ. ಈಗ ಹೃದಯ ರೋಗ ಮತ್ತು ಹೃದಯಾಘಾತವನ್ನ ತಡೆಯುವುದಕ್ಕೆ ಇರುವ ಪರಿಹಾರ ಮಾರ್ಗಗಳನ್ನ ನೋಡೋಣ. ಈಗ ಯಾರಾದರೂ ಜಾತಕ ತೆಗೆದುಕೊಂಡರೆ ಆ ಜಾತಕವನ್ನ ಪರಿಶೀಲಿಸಿದಾಗ ಹೃದಯ ರೋಗ ಅಥವಾ ಹೃದಯಾಘಾತ ಮುಂದೊಂದು ದಿನ ಬರುವ ಸಾಧ್ಯತೆ ಇದ್ದರೆ ಕೆಲವೊಂದು ಸರಳ ಪರಿಹಾರವನ್ನ ಸಜೆಸ್ಟ್ ಮಾಡಬೇಕಾಗುತ್ತೆ. ಏಕೆಂದರೆ ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಕರೀತಾರೆ. ಹೃದಯ ರೋಗ ಇರ್ತಕ್ಕಂತಹ ಒಂದು ರೋಗಿಯ ಜಾತಕವನ್ನು ತೆಗೆದುಕೊಂಡರೆ ಹೃದಯ ರೋಗದ ತೀವ್ರತೆ ಕಡಿಮೆ ಮಾಡಿಕೊಳ್ಳುವುದಕ್ಕೆ ಆಧ್ಯಾತ್ಮಿಕವಾಗಿ ಕೆಲವು ಸರಳ ಪರಿಹಾರಗಳನ್ನ ನಾವು ಮಾಡಬೇಕಾಗುತ್ತೆ. ಆ ಪರಿಹಾರಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ವೀಕ್ಷಕರೇ, ಜಾತಕದಲ್ಲಿ ಹೃದಯ ರೋಗ ಬರುವ ಸಾಧ್ಯತೆ ಇದ್ದರೆ ಅವರು ಈ ಒಂದು ಸರಳ ಪರಿಹಾರವನ್ನ ಮಾಡ್ಕೋಬೇಕು. ಆಲ್ರೆಡಿ ಹೃದಯ ರೋಗ ಇರೋರು ಸಹ ಈ ಪರಿಹಾರಗಳನ್ನ ಮಾಡ್ಕೋಬಹುದು. ಅದೇನು ಅಂತ ಹೇಳಿದರೆ, ಬೆಳಗ್ಗೆ ಸ್ನಾನದ ನಂತರ ಯಜ್ಞವಲ್ಕ್ಯ ಋಷಿ ಮುನಿ ಬರೆದಿರುವ ಸೂರ್ಯ ರಕ್ಷಾ ಕವಚ ಸ್ತೋತ್ರವನ್ನ ಜಪ ಮಾಡಬೇಕು. ನಾನು ಆ ಮಂತ್ರದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಇದು ಸಾಧ್ಯ ಆಗ್ಲಿಲ್ಲ ಅಂತ ಅಂದ್ರೆ ಪ್ರತಿದಿನ ಪೂರ್ವಾಭಿಮುಖವಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನ 3 ಬಾರಿ ಪಾರಾಯಣ ಮಾಡಬೇಕು.
ಈ ಪ್ರತಿದಿನ ಈ ಹೃದಯ ರೋಗಿ ಇರೋರು ಅಥವಾ ಜಾತಕದಲ್ಲಿ ಹೃದಯ ರೋಗ ಡಿಟೆಕ್ಟ್ ಆಗಿ ಮುಂದೆ ಹೃದಯ ರೋಗ ಬರ್ತಕ್ಕಂತಹ ಸಾಧ್ಯತೆ ಇರೋರು ಏನ್ ಮಾಡಬೇಕು ಅಂತಂದ್ರೆ, ಪ್ರತಿದಿನ ಬೆಳಗ್ಗೆ ಸ್ನಾನ ಆದ್ಮೇಲೆ ಪೂರ್ವಾಭಿಮುಖವಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನ ಪಾರಾಯಣ ಮಾಡಬೇಕಾಗುತ್ತೆ. 3 ಬಾರಿ ಪಾರಾಯಣ ಮಾಡಬೇಕು ಪೂರ್ವಾಭಿಮುಖವಾಗಿ. ಇದು ಸಾಧ್ಯ ಆಗಲಿಲ್ಲ ಅಂತಂದ್ರೆ ಒಂದು ಸೂರ್ಯ ರಕ್ಷ ಕವಚ ಸ್ತೋತ್ರ ಅಂತ ಬರುತ್ತೆ, ಅದನ್ನು ಸಹ ಪಾರಾಯಣ ಮಾಡಬಹುದು. ಇಷ್ಟು ಹೇಳುತ್ತಾ ಈ ಒಂದು ಸಂಚಿಕೆಯನ್ನ ಮುಗಿಸುತ್ತಾ, ಎಂದಿನಂತೆ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಗೌರವಾನ್ವಿತ ನಮಸ್ಕಾರಗಳು. ನಮಸ್ತೆ. ಸಖಿಭ್ಯ ಆವರಂ ಉತತ್ವಾವರುಣಂ ಭಜಂಗೋಭೀರಂಗೋಮದಾಯಕಂ ವಿನೋ ರಾಗೇ ದುರೋ ವೃಧಿ ಮತ್ಯೋ ಪವಿತ್ರಮಕ್ರಮೇ